ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ SCP ಸಿಲೆಬಸ್ ಲಿಕ್ವಿಡೇಷನ್ ಆಫ್ ಕಂಪನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮ SCP ಸಿಲೆಬಸ್ ಎಲ್ಲ ರಿಲೇಟೆಡ್ ವೀಡಿಯೋಸ್ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗ್ಬಿಟ್ಟು ನೋಡಿ ಆಯಿತಾ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ, ಪ್ರಾಕ್ಟಿಕಲ್ ಯಾವುದಾದ್ರೂ ನಿಮಗೆ ಆನ್ಲೈನ್ ಕ್ಲಾಸಸ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಓಕೆನಾ. ತುಂಬ ಅಫೋರ್ಡಬಲ್ ಪ್ರೈಸೇ ತೊಗೋತೀವಿ ಅದು, ಮತ್ತು 100% ರಿಸಲ್ಟು. ಮತ್ತು ತುಂಬ ಜನ ಕೇಳ್ತಾ ಇದ್ರು ಅಲ್ವಾ, ತುಂಬ ಜನ ಇನ್ಸ್ಟಾದಲ್ಲೂ ಮೆಸೇಜ್ ಮಾಡ್ತಾಯಿದ್ರೆ, ನಿಮಗೆ ಕ್ಲಾಸಸ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂದರೆ ಎಕ್ಸಾಮ್ ಇರುತ್ತಲ್ವ, ಎಕ್ಸಾಮ್ಗಿಂತ 2-3 ಡೇಸ್ ಮುಂಚೆ ಯಾವ ಸಬ್ಜೆಕ್ಟ್ ಇರುತ್ತೋ ಅದಕ್ಕಿಂತ ಮುಂಚೆ ಬರೀ ಪ್ರಾಕ್ಟಿಕಲ್ ತೊಗೊಳ್ಳೋದು, ಥಿಯರಿ ಪಾರ್ಟ್ ತೊಗೊಳ್ಳೋಲ್ಲ ಆನ್ಲೈನ್ ಕ್ಲಾಸಸ್ಸು. ಇವಾಗ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಂತ ನೋಡೋಣ, ಓಕೆನಾ. ಲಿಕ್ವಿಡೇಷನ್ ಆಫ್ ಕಂಪನಿ ಅಂದರೆ ಏನು? ಇವಾಗ ಒಂದು ಕಂಪನಿ, ಆಮೇಲೆ ಏನು ಗೊತ್ತಾ, 3 ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಒಂದು ಇಂಟ್ರಡಕ್ಷನ್ ನೋಡಿಲ್ಲ ಅಂದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಈ ಚಾಪ್ಟರಿಂದ ನಿಮಗೆ 2 ಮಾರ್ಕ್ಸಿಗೆ 2 ಕ್ವಶನ್ನು, 8 ಮಾರ್ಕ್ಸಿಗೆ 1 ಕ್ವಶನ್ನು, ಆಮೇಲೆ 14 ಮಾರ್ಕ್ಸಿಗೆ 1 ಕ್ವಶನ್ನು. ಸೊ ಎಷ್ಟು? 4 + 8 + 14 ಎಷ್ಟು? 26 ಮಾರ್ಕ್ಸು ನಿಮ್ಗೆ ಇಲ್ಲಿಂದನೇ ಬಂದುಬಿಡುತ್ತೆ. ಆಲ್ರೆಡಿ 26 ಮಾರ್ಕ್ಸ್ ಅಷ್ಟು ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಕ್ಲೀನಾಗಿ ಸೂಕ್ಷ್ಮವಾಗಿ ನೋಡಿ. ಇಂಟ್ರಡಕ್ಷನ್ ಪಾರ್ಟ್ ಅರ್ಥ ಆದ್ದನೇ, ಫಾರ್ಮೇಟ್ ಅರ್ಥ ಆದ್ದನೇ ನಿಮಗೆ ಕ್ಲಾಸ್ ಅರ್ಥ ಆಗೋದು, ಇಲ್ಲ ಅರ್ಥ ಆಗಲ್ಲ. ಈಗ ಲಿಕ್ವಿಡೇಷನ್ ಆಫ್ ಕಂಪನಿಯಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ನಿಮಗೆ? 26 ಮಾರ್ಕ್ಸು ಪಕ್ಕ ಬಂದುಬಿಡುತ್ತೆ. ಜೋಬಲ್ಲಿ ಬಂತು ಇಟ್ಕೊಂಡೆ ಅಂತ ಅಂದ್ಕೊಳ್ಳಿ. ಇವಾಗ ಕಂಪನಿ ಅಂದರೆ ಏನು? ಇವಾಗ ಒಂದು ಕಂಪನಿನ ನೀವು ಓಪನ್ ಮಾಡ್ತೀರ, ಓಕೆನಾ, ಚೆನ್ನಾಗಿ ನಡೀತಿರುತ್ತೆ, ಅದನ್ನು ನಾವು ಕಂಪನಿ ಅಂತ ಹೇಳ್ತೀವಿ. ಅದಕ್ಕೆ ತುಂಬ ಪ್ರೋಸೆಸ್ ಇರುತ್ತೆ, ಲೀಗಲಾಗಿ ಪ್ರೋಸೆಸ್ ಇರುತ್ತೆ. ಲಿಕ್ವಿಡೇಷನ್ ಆಫ್ ಕಂಪನಿ ಅಂದರೆ ಒಂದು ಕಂಪನಿನ ಓಡಿಸೋದಕ್ಕಾಗಲ್ಲ ಅಂತ ಇಂಡಿವಿಜುವಲ್ ಆಗಿ ಅವರೇನೆ ಶಟ್ ಡೌನ್ ಮಾಡೋದು. 2 ಟೈಪ್ಸ್ ಬರುತ್ತೆ ನಿಮಗೆ, 2 ಟೈಪ್ಸಲ್ಲಿ ಬರುತ್ತೆ. ಒಂದು ಬಂದು ನಿಮಗೆ ಟೈಪ್ಸ್ ಹಾಕ್ಬಿಡ್ತೀನಿ, ಟೈಪ್ಸ್ ಆಫ್ ಲಿಕ್ವಿಡೇಷನ್. ಇವಾಗ ಲಿಕ್ವಿಡೇಷನ್ ಅಂತ ಏನು ಗೊತ್ತಾ, ಕಂಪನಿನ ಕ್ಲೋಸ್ ಮಾಡೋದು, ಕಂಪ್ಲೀಟಾಗಿ ವೈಂಡ್ ಅಪ್ ಮಾಡೋದನ್ನು ನಾವೇನಂತ ಹೇಳ್ತೀವಿ? ಲಿಕ್ವಿಡೇಷನ್ ಆಫ್ ಕಂಪನಿ ಅಂತ ಹೇಳ್ತೀವಿ. ಈಗ ಟೈಪ್ಸ್ ಆಫ್ ಲಿಕ್ವಿಡೇಷನ್ ಯಾವುದೇ ಇದು ಕ್ಲೋಸ್ ಮಾಡೋದು, ಒಂದು ಬಂದು ವಾಲಂಟರಿಯಾಗಿ ಕ್ಲೋಸ್ ಮಾಡೋದು, ವಾಲಂಟರಿಯಾಗಿ ಅವೇ ಬಂದ್ಬಿಟ್ಟು ಕ್ಲೋಸ್ ಮಾಡೋದನ್ನ ವೈಂಡಿಂಗ್ ಅಪ್. ಲಿಕ್ವಿಡೇಷನ್ನ ನಾವೇನಂತ ಹೇಳ್ತೀವಿ? ವೈಂಡಿಂಗ್ ಅಪ್ ಅಂತಲೂ ಹೇಳ್ತೀವಿ. ಸಾರಿ, ವಾಲಂಟರಿ ಲಿಕ್ವಿಡೇಷನ್. ಇನ್ನೊಂದು ಬಂದು ಕಂಪಲ್ಸರಿ. ಇದು ಬೇಸಿಕ್ಕು, ನಿಮಗೆ 2 ಮಾರ್ಕ್ಸಿಗೆ ಇದೇ ಕ್ವಶನ್ ಕೇಳೋದು. ಒಂದು ಲಿಕ್ವಿಡೇಷನ್ ಅಂದರೆ ಏನು, ವಾಲಂಟರಿ ಲಿಕ್ವಿಡೇಷನ್ ಅಂದರೆ ಏನು, ಕಂಪಲ್ಸರಿ ಲಿಕ್ವಿಡೇಷನ್ ಅಂದರೆ ಏನು, ಜಸ್ಟ್ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ಟು ಓನಾಗೆ ಏನಾದರೂ ಕುಯ್ದುಬಿಟ್ಟು ಬನ್ನಿ, ಆಯಿತಾ. ಇವಾಗ ಲಿಕ್ವಿಡೇಷನ್ ಅಂದರೆ ಏನಂತ ಅಂದರೆ, ಒಂದು ಕಂಪನಿನ ನಾನು ರನ್ ಮಾಡೋದಕ್ಕಾಗಲ್ಲ ಅಂತ ಅವನೇ ಕ್ಲೋಸ್ ಮಾಡೋದನ್ನು ಲಿಕ್ವಿಡೇಷನ್ ಆಫ್. ಒಂದು ಕಂಪನಿ ಕ್ಲೋಸ್ ಆಗ್ತಾಯಿದೆ, ವೈಂಡ್ ಅಪ್ ಆಗ್ತಾಯಿದೆ, ಏನು ಮಾಡ್ತಿದ್ದಾರೆ, ಕಂಪ್ಲೀಟಾಗಿ ಲೀಗಲಾಗಿ ಶಟ್ ಡೌನ್ ಮಾಡ್ತಿದ್ದಾರೆ ಅನ್ನೋದನ್ನು ಲಿಕ್ವಿಡೇಷನ್ ಆಫ್ ಕಂಪನಿ ಅಂತ ಹೇಳ್ತೀವಿ. ಹಾಗಾದರೆ ವಾಲಂಟರಿ ಲಿಕ್ವಿಡೇಷನ್ ಅಂದರೆ ಏನು? ವಾಲಂಟರಿ ಲಿಕ್ವಿಡೇಷನ್ ಅಂದರೆ, ಇವಾಗ ನೋಡಿ ಸರ್, ಈ ಕಂಪನಿನ ನಂಗೆ ನಡ್ಸೋಕ್ಕೆ ಆಗ್ತಿಲ್ಲ, ಫುಲ್ಲು ಲಾಸ್ ಆಗಿಬಿಟ್ಟಿದ್ದೀನಿ, ನನಗೆ ಒಂದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೂ ದುಡ್ಡಿಲ್ಲ, ಅಷ್ಟೊಂದು ಸಾಲ ಮಾಡ್ಕೊಬಿಟ್ಟಿದ್ದೀನಿ, ನನ್ನ ಕಂಪ್ನಿನೇ ಓಡ್ಸೋಕ್ಕಾಗಲ್ಲ ಅನ್ನೋದನ್ನು ಏನಂತೀವಿ? ವಾಲಂಟರಿ ಲಿಕ್ವಿಡೇಷನ್. ಅಂದರೆ ಕಂಪನಿನ ಯಾರು ಸ್ಟಾರ್ಟ್ ಮಾಡಿರ್ತಾನೋ ಅವನೇ ಹೋಗ್ಬಿಟ್ಟು ಕೋರ್ಟಲ್ಲಿ ಹೇಳೋದು, ನನಗೆ ಈ ಕಂಪ್ನಿನ ರನ್ ಮಾಡೋದಕ್ಕಾಗ್ತಾಯಿಲ್ಲ, ಪ್ಲೀಸ್ ಲೀಗಲಾಗಿ ನನಗೇನು ಮಾಡಿ, ಟರ್ಮಿನೇಟ್ ಮಾಡಿ, ನನ್ನ ಕಂಪ್ನಿನ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡಿ ಕ್ಲೋಸ್ ಮಾಡಿಸಿ ಅಂತ, ಆಯಿತಾ. ಅದನ್ನು ವಾಲಂಟರಿಯಾಗಿ ನೀವೇ ಹೋಗ್ಬಿಟ್ಟು ನಿಮ್ಮ ಕಂಪ್ನಿನ ಕ್ಲೋಸ್ ಮಾಡೋದನ್ನು ವಾಲಂಟರಿ ಲಿಕ್ವಿಡೇಷನ್ ಅಂತೀವಿ. ಕಂಪಲ್ಸರಿ ಲಿಕ್ವಿಡೇಷನ್. ಕಂಪಲ್ಸರಿ ಅಂದರೆ, ಇವಾಗ ಒಬ್ಬ ಒಂದು ಬಿಸ್ನೆಸ್ನ ಮಾಡ್ತಿದ್ದಾನೆ, ಏನೋ ಹಲ್ಕ ಕೆಲಸ ಮಾಡ್ತಿರ್ತಾನೆ, ಹೋಗ್ಬಿಟ್ಟು ಅಲ್ಲಿ ನಾನು ಏನೋ ಉಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಡ್ರಗ್ಸನ್ನು ಮಾಡ್ತಾಯಿರ್ತಾನೆ. ಸೊ ಅವಾಗ ಏನು ಮಾಡ್ತಾರೆ, ಅದು ಲಾ ಅಗೇನೆಸ್ಟ್ ಆಗಿರುತ್ತಲ್ವ. ಸೊ ಅದಕ್ಕೇ ಕೋರ್ಟ್ ಕಡೆಯಿಂದ ಮಕ್ಕೊಡ್ದು ಕ್ಲೋಸ್ ಮಾಡಿಸೋವಂಥದ್ದು, ಸೀಸ್ ಮಾಡಾಕೋದು, ಅದನ್ನು ಏನಂತ ಹೇಳ್ತೀವಿ? ಕಂಪಲ್ಸರಿ ಲಿಕ್ವಿಡೇಷನ್. ಕಂಪಲ್ಸರಿ ಲಿಕ್ವಿಡೇಷನ್ ಅಂದರೆ ಇಲ್ಲಿಗಲಾಗಿ ಏನಾದರೂ ಒಂದು ಮಾಡ್ತಾ ಇರ್ತಾನೆ, ಬಿಸ್ನೆಸ್ಸಲ್ಲಿ ಏನೋ ಒಂದು ಕೇಡಿ ಕೆಲಸ ಮಾಡ್ತಿರ್ತಾನೆ. ಸೊ ಅದು ಲಾ ಗೊತ್ತಾಗಿ ಅವ್ರು ಬಂದುಬಿಟ್ಟು ಕೋರ್ಟ್ ಕಡೆಯಿಂದ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿಸೋದು, ಓಕೆನಾ. ಈಗ ಲಿಕ್ವಿಡೇಷನ್ ಅಂತ ಏನು, ಒಂದು ಕಂಪನಿನ ಕ್ಲೋಸ್ ಮಾಡೋದು. ಅದರಲ್ಲಿ 2 ಟೈಪ್ಸ್ ಬರುತ್ತೆ. ವಾಲಂಟರಿ ಲಿಕ್ವಿಡೇಷನ್ ಅಂದರೆ ಇವನೇ ಹೋಗ್ಬಿಟ್ಟು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಕ್ಲೋಸ್ ಮಾಡಿ, ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬಿಸ್ನೆಸ್ಸು ಅಂತ ಮಾಡೋದು. ಕಂಪಲ್ಸರಿ ಲಿಕ್ವಿಡೇಷನ್ ಅಂದರೆ ಏನೋ ಒಂದು ಕಿತಾಪತಿ ಕೆಲಸ ಮಾಡ್ತಿರ್ತಾನೆ, ಸೊ ಅದಕ್ಕೇ ಇವ್ರ ಕೋರ್ಟ್ ಕಡೆಯಿಂದನೇ ಕಂಪ್ಲೀಟಾಗಿ ಸೀಸ್ ಮಾಡಿ ಎಸೆಯೋದು, ಓಕೆನಾ. ಇವಾಗ ಸಡನ್ನಾಗಿ ಇವಾಗ ವಾಲಂಟರಿ ಲಿಕ್ವಿಡೇಷನ್ ಅಂತ ಅನ್ನೋಣ, ಅವನೊಂದು ಫ್ಯಾಕ್ಟರಿ ಇದೆ, ಆಯಿತಾ.
ಅವನದೊಂದು ಫ್ಯಾಕ್ಟ್ರಿ ಇದೆ, ಸಖತ್ತಾಗಿದೆಯಲ್ಲ ಫ್ಯಾಕ್ಟ್ರಿ. ಇವಾಗ ಈ ಫ್ಯಾಕ್ಟ್ರಿನ ಇವನೇನು ಮಾಡ್ತಾನೆ, ಕೋರ್ಟ್ಗೆ ಹೋಗಿ ಹೇಳ್ತಾನೆ, ಕೋರ್ಟ್ಗೆ ಹೋಗ್ಬಿಟ್ಟು ಹೇಳ್ತಾನೆ, ನೋಡಿ ಸರ್ ನನ್ನ ಕೈಯಲ್ಲಿ ಫ್ಯಾಕ್ಟ್ರಿನ ರನ್ ಮಾಡೋದಕ್ಕಾಗಲ್ಲ. ಏನಿದು ಫ್ಯಾಕ್ಟ್ರಿನೋ ಕಂಪ್ನಿನೋ ಏನೋ ಒಂದು, ಓಕೆನಾ, ಕಂಪ್ನಿನ ನನ್ನ ಕೈಯಲ್ಲಿ ರನ್ ಮಾಡೋದಕ್ಕಾಗಲ್ಲ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಕೋರ್ಟ್ ಏನು ಮಾಡುತ್ತೆ, ಆಯಿತು ಅಂತಾನೆ. ಆದರೆ ಸಡನ್ನಾಗಿ ಕ್ಲೋಸ್ ಮಾಡೋದಕ್ಕಾಗತ್ತಾ? ಇಲ್ಲೇನು ಸ್ಯಾಲ್ರಿ ಪೇ ಮಾಡಬೇಕಾಗುತ್ತೆ, ಇವನಿಗೆ ಸ್ವಲ್ಪ ಡೆಬಿಟ್ ಇರುತ್ತೆ, ಇವನು ಯಾರಿಗೋ ಸಾಲ ಕೊಡಬೇಕು, ಇವ್ನಿಗೆ ಯಾರೋ ಸಾಲ ಕೊಡಬೇಕು, ಬ್ಯಾಂಕ್ ಲೋನ್ ಇರುತ್ತೆ, ಏನೇನೋ ಅಡ ಇಟ್ಟಿರ್ತಾನೆ, ಬೇಜಾನ್ ಲೋನ್ಸ್ ತೊಗೊಂಡಿರ್ತಾನೆ. ಸೊ ಇದೆಲ್ಲ ಇರುತ್ತಲ್ವ, ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಇವನು ಕ್ಲೋಸ್ ಮಾಡಬೇಕು. ಸೊ ಆವಾಗ ಕೋರ್ಟ್ ಏನು ಮಾಡುತ್ತೆ ಅಂದರೆ ಒಬ್ಬ ಲಿಕ್ವಿಡೇಟರ್ನ ಫಿಕ್ಸ್ ಮಾಡ್ತಾರೆ. ಲಿಕ್ವಿಡೇಷನೇ ಬೇರೆ, ಲಿಕ್ವಿಡೇಟರ್ ಬೇರೆ. ಈ ಲಿಕ್ವಿಡೇಟರ್ ಕೆಲಸ ಏನು ಗೊತ್ತಾ, ಇವಾಗ ಇವನ ಹತ್ರ ಏನೇನು ಕಂಪ್ನಿಗೆ ಸಂಬಂಧಪಟ್ಟಿದ್ದ ಅಸೆಟ್ ಮಿಷಿನರೀಸ್ ಎಲ್ಲ ಇರುತ್ತೆ ಅಂದ್ಕೊಳ್ಳಿ, ಏನೋ ಮಿಷಿನ್ಸ್ ಇರುತ್ತೆ, ಒಂದು 50 ಲಕ್ಷದ ಮಿಷಿನ್ಸ್ಗಳಿರುತ್ತೆ. ಈ ಮಿಷಿನ್ಸ್ ಎಲ್ಲ ಮಾಡಿಬಿಟ್ಟು ಏನು ಮಾಡ್ತಾನೆ, ಯಾರ್ಯಾರಿಗೆ ಸಾಲ ಕೊಡಬೇಕೋ ಅವ್ರಿಗೆಲ್ಲ ಸಾಲ ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಈ ಕಂಪನಿ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ಏನಾಗುತ್ತೆ, ಕ್ಲೋಸ್ ಆಗೋಲ್ಲ. ಸೊ ಇವನೇನು ಮಾಡ್ತಾನೆ, ಕೋರ್ಟ್ಗೆ ಹೋಗ್ಬಿಟ್ಟು ಹೇಳ್ತಾನೆ ನನ್ನ ಕೈಯಲ್ಲಿ ಕಂಪ್ನಿ ನಡ್ಸೋಕ್ಕಾಗಲ್ಲ ಅಂತ. ಸೊ ಕೋರ್ಟ್ ಏನು ಮಾಡುತ್ತೆ, ಒಬ್ಬ ಲಿಕ್ವಿಡೇಟರ್ನ ಫಿಕ್ಸ್ ಮಾಡುತ್ತೆ. ಈ ಲಿಕ್ವಿಡೇಟರ್ ಏನು ಮಾಡ್ತಾನೆ, ಹರಾಜು ಹಾಕೋದು ಅಂತ. ನೀವು ಕೇಳಿರ್ತೀರಲ್ವ ಫಿಲಮಲ್ಲೆಲ್ಲ, ಮನೇನೆಲ್ಲ ಹರಾಜು ಹಾಕ್ತಾರಲ್ವ. ಸೊ ಅದೇ ಥರ ಇವನೇನು ಮಾಡ್ತಾನೆ, ಲಿಕ್ವಿಡೇಟರು ಇಲ್ಲಿ ಅಸೆಟನ್ನೆಲ್ಲ ಹರಾಜು ಹಾಕ್ಬಿಟ್ಟು ಅದ್ರಲ್ಲಿ ಬಂದ ದುಡ್ಡನ್ನ ಏನು ಮಾಡ್ತಾನೆ, ಸಾಲ ಕೊಡಬೇಕಲ್ವಾ. ಈ ನನ್ನ ಮಗ ಎಲ್ಲೆಲ್ಲೋ ಸಾಲ ಮಾಡಿರ್ತಾನಲ್ಲ, ಆ ಸಾಲನೆಲ್ಲ ಲಿಕ್ವಿಡೇಟರ್ ತೀರಿಸಿ ಆಮೇಲೆ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ ಇವನಿಗೆ, ನೋಡಪ್ಪ ಇವನು ಲಿಕ್ವಿಡೇಟರ್ ಏನು ಮಾಡ್ತಾನೆ, ನಿನಗೆ ಅಸೆಟನ್ನೆಲ್ಲ ಸೇಲ್ ಮಾಡಿ, ನಿನ್ನ ಹತ್ರ ಎಷ್ಟು ಸಾಲ ಇದೆ, ನಿಮ್ಗೆ ಎಷ್ಟು ಜನ ದುಡ್ಡು ಕೊಡಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಏನೋ ಒಂದು ಸರ್ಕಸ್ ಮಾಡಿ ನಿನ್ನ ಕಂಪ್ನಿನ ಕ್ಲೋಸ್ ಮಾಡಿ ಕೊಡ್ತಾನೆ. ಆದರೆ ಈ ಲಿಕ್ವಿಡೇಟರ್ಗೆ ನೀನು ಇಷ್ಟು % ಅಂತ ಕಮಿಷನ್ ಕೊಡಬೇಕು. ಅವ್ನು ಇಷ್ಟು ಕಷ್ಟಪಡ್ತಾ ಇದ್ದಾನಲ್ವ, ಅವ್ನಿಗೇನಾದ್ರು ದುಡ್ಡು ಬೇಕಲ್ವಾ. ಸೊ ಅದಕ್ಕೇ. ಸೊ ಇವಾಗ ಇದೊಂದು ಸ್ಟೋರಿ ಅರ್ಥ ಆಯ್ತಾ ನಿಮಗೆ? ಲಿಕ್ವಿಡೇಷನ್ ಆಫ್ ಕಂಪನಿ ಅಂದರೆ ಏನು, ಒಂದು ಕಂಪನಿನ ಲೀಗಲ್ ಆಗಿ, ವಾಲಂಟರಿ ಆಗಿ, ಇಲ್ಲ ಕಂಪಲ್ಸರಿ ಆಗಿ ಕ್ಲೋಸ್ ಮಾಡೋದು. ಸೊ ಕ್ಲೋಸ್ ಮಾಡುವಾಗ ಒಂದು ಪ್ರೊಸೀಜರ್ ಆಗುತ್ತೆ. ಲಿಕ್ವಿಡೇಟರ್ ಬಂದುಬಿಟ್ಟು ಕೆಲವೊಂದು ಕೆಲಸ ಮಾಡ್ತಾನೆ, ಅದನ್ನು ಏನಂತ ಹೇಳ್ತೀವಿ ನಾವು, ಲಿಕ್ವಿಡೇಷನ್ ಆಫ್ ಕಂಪನಿ. ಶಟ್ ಡೌನ್ ಮಾಡ್ತಾನೆ. ಇವನು ಬಂದೇನು ಮಾಡ್ತಾನೆ, ಎಷ್ಟು ಸಾಲ ಇದೆ, ಇವಾಗ ಇವನು 1 ಕೋಟಿ ಸಾಲ ಮಾಡಿರ್ತಾನೆ ಅಂದ್ಕೊಳ್ಳಿ, 1 ಕೋಟಿ ಸಾಲ ಮಾಡಿರ್ತಾನೆ. ಇವನು ಅಸೆಟ್ ಅದು ಇದು ಎಲ್ಲ ಸೇಲ್ ಮಾಡಿಬಿಟ್ಟು ಒಂದು 3 ಕೋಟಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ 1 ಕೋಟಿಲಿ ಸಾಲ ತೀರಿಸಿ ಅದರಲ್ಲಿ ಇವನು ಒಂದು 10% ಕಮಿಷನ್ ತೊಗೊಂಡು ಈ ಮಿಕ್ಕಿದ್ದು 2 ಪಾಯಿಂಟ್ ಸಮಥಿಂಗ್ ಇರುತ್ತಲ್ಲ ಅದನ್ನೇನು ಮಾಡ್ತಾನೆ, ಇವನಿಗೆ ವಾಪಸ್ ಕೊಟ್ಬಿಡ್ತಾನೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ಇದು ಕಾನ್ಸೆಪ್ಟು. ಇದು ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಇವಾಗ ಫಾರ್ಮೆಟು ನಿಮ್ಮ ಮುಂದೆನೇ ಬರೆದು ತೋರಿಸ್ತೀನಿ. ಫಾರ್ಮೆಟ್ ಅರ್ಥ ಆಗಿಲ್ಲ ಅಂದರೆ ಕಾನ್ಸೆಪ್ಟೇ ಅರ್ಥ ಆಗೋಲ್ಲ. ಯಾಕಂದರೆ ಫಾರ್ಮೆಟ್ ಗೊತ್ತಾಗೋದೆ ನಿಮಗೆ ಇಲ್ಲಿ 8+14 ಮಾರ್ಕ್ಸು ನಿಮಗೆ ಫಾರ್ಮೆಟಲ್ಲೇ ಬಂದುಬಿಡುತ್ತೆ. ಫಾರ್ಮೆಟ್ ಗೊತ್ತಾದರೆ ಪ್ರಾಬ್ಲಮ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇನ್ನೊಂದು ಹೇಳ್ತೀನಿ, ಏನು ಒಳಗಡೆ ತಲೆ ಬುಡ ಅರ್ಥ ಆಗಿಲ್ಲ, ಇದು ನೀವೆಲ್ಲ ತುಂಬ ಬುದ್ಧಿವಂತು, ಬೆಳಗ್ಗೆ 9 o'clock ಎಕ್ಸಾಮ್ ಅಂದರೆ ಬೆಳಗ್ಗೆ 6 ಗಂಟೆಗೆ ಎತ್ತಿ ವೀಡಿಯೋ ನೋಡಿರ್ತೀರ ಅಂದ್ಕೊಳ್ಳಿ. ನಿಮ್ಗೆ ಏನೂ ಗೊತ್ತಾಗಿಲ್ಲ ಅಂದರೆ ಫಾರ್ಮೆಟ್ ನೆನಪಿರುತ್ತಲ್ಲ ಅದನ್ನಾದರೂ ಬರೆದು ಬನ್ನಿ, ಆಯಿತಾ? ಇವಾಗ ಫಾರ್ಮೆಟ್ ಬಿಟ್ಟು ಮಾಡೋಣ. ಇವಾಗ ನೇಮ್ ಆಫ್ ದ ಕಂಪನಿ ಅಂದರೆ ಯಾವ್ದು XYZ ಅದನ್ನು ಫಸ್ಟ್ ಹಾಕಿ, ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಏನು ಮಾಡ್ತಿದ್ದಾನೆ, ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಸೊ ಡೆಬಿಟ್ ಟು ಕ್ರೆಡಿಟ್ ಅಂತ ಬರ್ಕೊಳ್ಳೋದಿಲ್ಲ, ಮತ್ತು ಟು ಬೈ ಅದನ್ನು ಬರ್ಕೊಳ್ಳೋ ಹಾಗಿಲ್ಲ. ರಿಸಿಪ್ಟ್ ಅಮೌಂಟ್, ಪೇಮೆಂಟ್ಸ್ ಅಮೌಂಟ್, ಪೇಮೆಂಟ್ಸ್ ಅಮೌಂಟ್. ಇವಾಗ ರಿಸಿಪ್ಟ್ ಅಮೌಂಟು ಪೇಮೆಂಟ್ ಅಮೌಂಟಲ್ಲಿ ಏನು ತೊಗೋಬೇಕಂತ ಹೇಳ್ತೀನಿ. ಇವಾಗ ರಿಸಿಪ್ಟ್ ಅಂದರೆ ಇಲ್ಲಿ ಯಾವುದೋ ಒಂದು XYZ ಕಂಪನಿ ಅಂತ ಅಂದ್ಕೊಳ್ಳೋಣ. ಇವಾಗ XYZ ಕಂಪನಿಗೆ ಕೆಲವೊಂದಷ್ಟು ಅಮೌಂಟ್ ಬರಬೇಕಾಗಿದೆ. ಸೊ ಅದನ್ನೆಲ್ಲ ಎಲ್ಲಿ ತೊಗೋತೀವಿ ನಾವು, ರಿಸಿಪ್ಟ್ ಸೈಡಲ್ಲಿ ತೊಗೋತೀವಿ. ಅಂದರೆ ಫಾರ್ ಎಕ್ಸಾಂಪಲ್ಲು ಇವನು ಗೂಡ್ಸನ್ನ ಸಪ್ಲೈ ಮಾಡಿರ್ತಾನೆ, ಸಪ್ಲೈಯರು ಅವಾಗ ಪೇ ಮಾಡಿರಲ್ಲ. ಇವನು ಲಿಕ್ವಿಡೇಟರ್ ಏನು ಮಾಡ್ತಾನೆ, ಅವ್ನು ಫುಲ್ ಲಾಸ್ ಆಗಿಬಿಟ್ಟಿದ್ದಪ್ಪ, ಇವಾಗ ಕ್ಲೋಸಿಂಗ್ ಸ್ಟೇಜಲ್ಲಿದ್ದಾನೆ, ನೀನು ಬ್ಯಾಲೆನ್ಸ್ ಅಮೌಂಟ್ ಕೊಡಬೇಕಿತ್ತಲ್ಲ ಕೊಡು ಅಂತ ವಸೂಲಿ ಮಾಡಿ ಅದನ್ನು ರಿಸಿಪ್ಟ್ ಸೈಡ್ ಹಾಕ್ತಾನೆ. ಆಮೇಲೆ ಅಸೆಟ್ಗಳು ಏನೋ ಮಿಷಿನರೀಸು, ಪ್ಲ್ಯಾಂಟ್ ಆ್ಯಂಡ್ ಮಿಷಿನರೀಸು, ಬಿಲ್ಡಿಂಗು ಇದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಏನು ಮಾಡ್ತಾನೆ, ಸೇಲ್ ಮಾಡಿ ಬಂದಿದ್ದ ಅಮೌಂಟನ್ನೆಲ್ಲ ರಿಸಿಪ್ಟ್ ಸೈಡ್ ಹಾಕೋತೀವಿ. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ನಿಮ್ಮದೊಂದು ಕಂಪನಿನ ಸೇಲ್ ಮಾಡ್ತಿದ್ದೆ ಅಂದರೆ ನಿಮಗೆ ಕೆಲವೊಬ್ಬರು ದುಡ್ಡು ಕೊಡಬೇಕಲ್ವಾ, ಆ ದುಡ್ಡು ಕೊಟ್ಟಿದ್ದ ಅಮೌಂಟನ್ನೆಲ್ಲ ಎಲ್ಲಿ ತೊಗೋತಾರೆ, ರಿಸಿಪ್ಟಲ್ಲಿ ತೊಗೋತಾರೆ. ಫಸ್ಟು ಯಾವ್ದು ತೊಗೋತೀವಿ ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಇವಾಗ XYZ ಕಂಪನಿ ಇದೆ ಅಲ್ವಾ, ಅವನ ಹತ್ರ ಕೈಯಲ್ಲಿ ಎಷ್ಟು ದುಡ್ಡಿದೆ ಅಂತ. ಕ್ಯಾಶ್ ಇನ್ ಹ್ಯಾಂಡು, ಅವನ ಕೈಯಲ್ಲಿ ಕ್ಯಾಶ್ ಪ್ರೆಸೆಂಟು ಎಷ್ಟು ದುಡ್ಡಿದೆ ಅದನ್ನು ತೊಗೋತೀವಿ. ನೆಕ್ಸ್ಟು ಕ್ಯಾಶ್ ಎಟ್ ಬ್ಯಾಂಕ್, ಬ್ಯಾಂಕಲ್ಲಿ ಅವನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆಯೋ ಅದನ್ನು ನಾವು ತೊಗೊಳ್ತೀವಿ, ಆಯಿತಾ?
ನೆಕ್ಸ್ಟು ಅಸೆಟ್ ರಿಯಲೈಸ್ಡ್. ಅಸೆಟ್ ಅಂದರೆ ಏನು, ಅವ್ನ ಫ್ಯಾಕ್ಟ್ರಿಲಿ ಏನೇನು ಐಟಮ್ಸ್ ಇತ್ತಲ್ವ ಅದನ್ನೆಲ್ಲ ಅಸೆಟ್ ಅಂತ ಹೇಳ್ತೀವಿ. ರಿಯಲೈಸ್ಡ್ ಅಂದರೆ ಅದನ್ನು ಮಾರಿ ಬಂದಿರೋ ದುಡ್ಡು. ಓಕೆನಾ? ಅಂದರೆ ಯಾವ್ಯಾವ ಅಸೆಟ್ ಬರುತ್ತೆ ನಿಮಗೆ ಗೊತ್ತಿದೆ. ಏನದು ಇದು ಲೋನ್ಸ್ ಡೆಟಾರ್ಸು, ವರ್ಕಿಂಗ್ ಪ್ರೋಸೆಸ್ಸು, ಸ್ಟಾಕ್ ಇನ್ ಟ್ರೇಡು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಫರ್ನಿಚರ್ಸು, ಇನ್ವೆಸ್ಟ್ಮೆಂಟು, ಇದು ಏನೇನು ಹಾಳು ಮೂಳು ಇದೆಯೋ ಅದೆಲ್ಲ ಇಲ್ಲಿ ಬರುತ್ತೆ. ಒಂದು 2-3 ಬರ್ದಿರ್ತೀನಿ. ಮತ್ತು ನೀವು ಒಂದು 4-5 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರ ಗೊತ್ತಾ, ಆವಾಗ ಯಾವ್ಯಾವ ಐಟಮ್ಸ್ ಬರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಫರ್ನಿಚರ್ ಆ್ಯಂಡ್ ಫಿಕ್ಚರ್. ನೆಕ್ಸ್ಟು ಪೇಟೆಂಟು, ಟ್ರೇಡ್ ಮಾರ್ಕು, ಅದನ್ನೆಲ್ಲ ಏನೇನಿದೆಯೋ ಅದನ್ನೆಲ್ಲ ಸೇಲ್ ಮಾಡಿಬಿಡ್ತಾನೆ ಅವ್ನ ಸಂಬಂಧಪಟ್ಟಿದ್ದು ಏನೇನಿದೆಯೋ. ಪೇಟೆಂಟ್, ಟ್ರೇಡ್ ಮಾರ್ಕು. ನೆಕ್ಸ್ಟ್ ಏನು ಹಾಕೋಣ, ಅದೇ ಇನ್ನು ಏನು ಗೊತ್ತಾ, ತುಂಬ ಬಂದುಬಿಡುತ್ತೆ. ಅಸೆಟ್ ಸೈಡಲ್ಲಿ ನಿಮಗೆ 14 ಮಾರ್ಕ್ಸಲ್ಲಿ ಏನು ಕೊಡ್ತಾನೆ ಗೊತ್ತಾ, ಅಸೆಟ್ ಸೈಡಲ್ಲಿ ಕೊಟ್ಟಿರೋದನ್ನೆಲ್ಲ ಅಷ್ಟನ್ನು ತೊಗೋಬಿಡಿ ಆಯಿತಾ. ಅಷ್ಟನ್ನು ತೊಗೋಬೇಕು. P&L ಅಕೌಂಟನ್ನ ಬಿಟ್ಟು ಇನ್ನೆಲ್ಲ ತೊಗೋಬೇಕು. ಓಕೆನಾ? ಇನ್ವೆಸ್ಟ್ಮೆಂಟು, ಇದನ್ನೆಲ್ಲ ಏನು ಮಾಡ್ತೀವಿ, ಈಗೆಲ್ಲ ಇನ್ವೆಸ್ಟ್ ಮಾಡಿರ್ತಾನೆ, ಅಲ್ಲಿಂದ ದುಡ್ಡು ಬಂದಿರುತ್ತೆ, ಅದನ್ನು ತೆಗ್ದುಬಿಟ್ಟು ಇಲ್ಲಿ ಹಾಕ್ಬಿಡ್ತಾನೆ ನಮ್ಮ ಹತ್ರ ಇಷ್ಟು ದುಡ್ಡಿದೆ ಅಂತ ತೋರಿಸೋದಕ್ಕೆ ಆಯಿತಾ. ಅಸೆಟ್ಸ್ ನಿಮ್ಗೇನು ಗೊತ್ತಾ, 14 ಮಾರ್ಕ್ಸಿಗೆ ಕೇಳಿದ್ದೆ. ಅಸೆಟ್ ಸೈಡಲ್ಲಿ ಕೊಟ್ಟಿರ್ತಾನೆ, ಏನೇನು ಅಸೆಟ್ ಕೊಟ್ಟಿರ್ತಾನೆ ಅದನ್ನೆಲ್ಲ ತೊಗೋಬೇಕು P&L ಅಕೌಂಟನ್ನ ಬಿಟ್ಟು ಆಯಿತಾ. ಇದು ಇಷ್ಟನ್ನು ತೊಗೊಂಡೆ. ನೆಕ್ಸ್ಟು ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇವಾಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಆಮೇಲೆ ಹೇಳ್ತೀನಿ. ಏನಂದರೆ ಇವಾಗ ನೀವು ಒಂದು ಮನೇನ ಕಂಪ್ನಿ ಓಡಿಸ್ಬೇಕಂತ ಒಂದು ಮನೇನ ಅಡ ಇಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ಈಗ ಅಡ ಇಟ್ಟು ಯಾವ ಥರ ನೀವು ಅಡ ಇಡೋದು, ಆ ಮನೆ ನಿಮಗೆ 10 ಕೋಟಿಗೆ ಹೋದರೆ ಅವ್ನು ನಿಮಗೆ ಕೊಡೋದೆಷ್ಟು 6 crores ಇಲ್ಲ 7 crores ಕೊಡ್ತಾನಲ್ವಾ. ಇನ್ನು ಮಿಕ್ಕಿದ್ದು ಅದನ್ನು ನೀವು ಬಿಡಿಸ್ಕೊಡ್ತೀರಲ್ವಾ, ಇವಾಗ ಅದನ್ನು ಬಿಡಿಲ್ಲ ಅಂದರೆ ಫರ್ನಿಚರ್ ಬೆಲೆ ಬಂದು 1 lakh rupees ಇರುತ್ತೆ. ನೀವು 1,50,000ಗೆ ಸೇಲ್ ಮಾಡಿರ್ತೀರ, 50,000 ಜಾಸ್ತಿಗೆ ಸೇಲ್ ಮಾಡಿರ್ತೀರ, ಅದನ್ನು ಇಲ್ಲಿ ಹಾಕ್ಕೋಬೇಕು. ಅರ್ಥ ಆಗ್ತಿದಲ್ವ? ಫಸ್ಟು ಬಿಲ್ಡಿಂಗ್ ಎಕ್ಸಾಂಪಲ್ ಬಿಡಿ, ಕಾಂಪ್ಲಿಕೇಟ್ ಆಗುತ್ತೆ. ಫರ್ನಿಚರ್ದೆ ಅಂತ ಅಂದ್ಕೊಳ್ಳೋಣ. ಇವಾಗ ಗೋಲ್ಡ್ ಇರುತ್ತೆ ಅಂದ್ಕೊಳ್ಳಿ. ಗೋಲ್ಡ್ ಏನು ನೀವು ಎಷ್ಟಕ್ಕೆ ತೊಗೊಂಡಿರ್ತೀರ, 1 ಲಕ್ಷಕ್ಕೆ. ಇವಾಗ ಜಾಸ್ತಿ ಆಗಿದೆ, 1.5 ಲಕ್ಷಕ್ಕೆ ಸೇಲ್ ಮಾಡಿದ್ರೆ ನಿಮ್ಗೇನಾಗುತ್ತೆ 50,000 ಪ್ರಾಫಿಟ್ ಆಗುತ್ತಲ್ವ. ಅದೇ ಥರ ಇವನೇನು ಮಾಡ್ತಾನಂದರೆ, ಇವನು ಲಿಕ್ವಿಡೇಟರ್ ಏನು ಮಾಡ್ತಾನೆ, ಮಿಷಿನರಿ 1 ಲಕ್ಷಕ್ಕೆ ಹೋಗೋದನ್ನು 1.5 ಲಕ್ಷಕ್ಕೆ ಸೇಲ್ ಮಾಡಿಬಿಡ್ತಾನೆ. 50,000 ರೂಪಾಯಿ ಏನಾಗುತ್ತೆ, ಅದನ್ನು ಈ ಸೈಡ್ ತೊಗೋತೀವಿ. ಎಕ್ಸ್ಟ್ರಾ ಏನಾದರೂ ಬಿಲ್ಡಿಂಗ್ ಸೇಲ್ ಮಾಡಿದಾಗ ಎಕ್ಸ್ಟ್ರಾ ಜಾಸ್ತಿ ಲಾಭಕ್ಕೆ ಹೋದರೆ ಅದನ್ನೆಲ್ಲ ಇಲ್ಲಿ ತೊಗೋತೀವಿ ಆಯಿತಾ. ನೆಕ್ಸ್ಟು ಕಾಲ್ಸ್ ಇನ್ ಅರಿಯರ್ಸ್. ಕಾಲ್ಸ್ ಇನ್ ಅರಿಯರ್ಸ್ ಏನಂದರೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ. ಇವಾಗ ಶೇರ್ ಹೋಲ್ಡರ್ಸು ನಾನು ಹೆಂಗೆ ಶೇರ್ನ ಸೇಲ್ ಮಾಡಿರ್ತೀನಿ ಅಂದರೆ, ಒಂದು ಶೇರ್ಗೆ 10 ರೂಪಾಯಿ ಅಂತ ಹೇಳಿರ್ತೀನಿ ಆಯಿತಾ. ಅವೆಲ್ಲ ಏನು ಮಾಡಿರ್ತಾರೆ, 8 rupees ಕೊಟ್ಟಿರ್ತಾರೆ. 8 rupees ಕೊಟ್ಟು ಇನ್ನೂ 2 rupees ಪೆಂಡಿಂಗ್ ಉಳಿಸ್ಕೊಂಡಿರ್ತಾರೆ. ಆವಾಗ ಲಿಕ್ವಿಡೇಟರ್ ಏನು ಮಾಡ್ತಾನೆ, ನೋಡಪ್ಪ ನೀನು ಪೆಂಡಿಂಗ್ ಉಳಿಸ್ಕೊಂಡಿದ್ದಲ್ಲ 2 rupees, ಅದನ್ನು ಕೊಟ್ಬಿಡು ಅಂತ ಅಂತಾನೆ. ಅವನು ಅದನ್ನು ಕೊಟ್ಟಾಗ ಅದನ್ನೆಲ್ಲಿ ತೊಗೋತೀವಿ, ಕಾಲ್ಸ್ ಇನ್ ಅರಿಯರ್ಸಲ್ಲಿ ತೊಗೋತೀವಿ. ಕ್ಲೀನಾಗಿ ನೋಡ್ಕೊಳ್ಳಿ. ನಿಮಗೆ ಯಾರೋ 10 ರೂಪಾಯಿ ಕೊಡಬೇಕಾಗಿರುತ್ತೆ, 10 ರೂಪಾಯಲ್ಲಿ ಅವನು 8 rupees ಕೊಟ್ಟಿರ್ತಾನೆ, ಇನ್ನೂ 2 rupees ಪೆಂಡಿಂಗ್ ಇಟ್ಕೊಂಡಿರ್ತಾನಲ್ಲ, ಆ ಪೆಂಡಿಂಗ್ ದುಡ್ಡನ್ನ ಕೊಡ್ತಾನಲ್ವ, ಅದನ್ನು ನಾವು ಇಲ್ಲಿ ಹಾಕೋತೀವಿ ಆಯಿತಾ. ಇದೊಂದು ಕಾಲ್ಸ್ ಆನ್. ಸೊ ಆಯಿತಾ, ಒಂದಿಷ್ಟು ತೊಗೊಳ್ಳಿ, ನಿಮಗೆ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡೋದು ಬೇಸಿಕ್ ಅರ್ಥ ಆಗೋದೇ ಸಾಕು. ನೆಕ್ಸ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂದರೆ ಏನು? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ನಾವು ಯಾವತ್ತೇನೋ ಸಾಲ ತೊಗೊಂಡಿರ್ತೀವಲ್ವ, ಆ ಸಾಲ ತೊಗೊಳ್ಳುವಾಗ ಏನಾದರೂ ಒಂದು ಐಟಮ್ನ ಅಡ ಇಟ್ಟು ತೊಗೊಂಡಿರ್ತೀವಲ್ಲ, ಅದನ್ನು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ. ಇವಾಗ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು 10 ಲಕ್ಷ ಕೊಡು ಅಂದರೆ 10 ಲಕ್ಷ ಕೊಡ್ತಾನಾ? ಕೊಡೋದಿಲ್ಲ. ಏನಂತಾನೆ, ಏನಾದರೂ ಅಡ ಇಡು ಅಂತ ಹೇಳ್ತಾನಲ್ವ, ಆ ಥರ ಸೆಕ್ಯೂರ್ಡ್ ಕ್ರೆಡಿಟರ್ಸನ್ನೆಲ್ಲ ನಾವೇನು ಮಾಡ್ತೀವಿ, ಇಲ್ಲಿ ತೊಗೊಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಏನು, ಕ್ರೆಡಿಟನ್ನ ಏನಾದರೂ ಅಡ ಇಟ್ಟು ತೊಗೊಂಡಿರ್ತೀವಿ. ಇವಾಗ ನಿಮಗೆ ಒಂದು 10 ಲಕ್ಷ ಬೇಕು ಅಂತ ಅಂದರೆ ಫಸ್ಟ್ ಏನು ಮಾಡ್ತೀರ ನೀವು, ನಿಮ್ಮ ಅಮ್ಮನ ಒಡವೆ ಎಲ್ಲ ತೊಗೊಂಡೋಗಿ ಅಡ ಇಡ್ತೀರ ಅಲ್ವಾ. ಸೊ ಅಡ ಇಡೋದು ಅದನ್ನು ಏನು ಮಾಡ್ತೀವಿ, ಸೆಕ್ಯೂರ್ಡ್ ಕ್ರೆಡಿಟರ್ಸು. ಫಸ್ಟು ಇವನಿಗೆ ಒಂದು ಅಮೌಂಟ್ ಬಂದಿರುತ್ತೆ ಇಲ್ಲಿ ಆಯಿತಾ. ಇವಾಗ ಇದಿಷ್ಟು
XYZ ಕಂಪನಿ ಅಂತ ಇರೋ ದುಡ್ಡು, ಈ ಅಮೌಂಟ್ ಬಂದಿದೆ ಅಲ್ವಾ, ಈ ಅಮೌಂಟಲ್ಲಿ ಏನು ಮಾಡ್ತಾನೆ, ಫಸ್ಟು ಇವನು ಏನಾದರೂ ಅಡ ಇಟ್ಟಿರ್ತಾನಲ್ವ ಬೆಳೆ ಬಾಳೋ ಅಂಥದ್ದು, ಅದನ್ನು ಬಿಡಿಸ್ಕೋತಾರೆ. ನೆಕ್ಸ್ಟು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂದರೆ ಇವಾಗ ಇದನ್ನೆಲ್ಲ ಸೇಲ್ ಮಾಡಿದಾಗ ಗೊತ್ತಾ, ಆ ಸೇಲ್ ಮಾಡುವಾಗ ಅವನಿಗೆ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅಂದರೆ ಇವಾಗ ನ್ಯೂಸ್ ಪೇಪರಲ್ಲಿ ಆ್ಯಡ್ಸ್ ಕೊಟ್ಟಿರ್ತಾನೆ, ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಮತ್ತು ಎಲ್ಲ ಬಂದು ಮಿಷಿನ್ನ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ ಗೊತ್ತಾ, ಅವಾಗ ಅವ್ರಿಗೆಲ್ಲ ಜ್ಯೂಸು ಕಾಫಿ ಟೀ ಅದು ಇದು ಅಂತ ಖರ್ಚಾಗಿರುತ್ತೆ. ಆ ಎಕ್ಸ್ಪೆನ್ಸಸ್ನ ನಾವೇನು ಮಾಡ್ತೀವಿ, ಇಲ್ಲಿ ತಗೊಳ್ತೀವಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಯ್ತಲ್ವಾ. ನೆಕ್ಸ್ಟ್ ಬರೋದೆ ನಮಗೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಅಂದರೆ ಲಿಕ್ವಿಡೇಟರು ಏನು ಮಾಡ್ತಿದ್ದಾನೆ, ಇಷ್ಟು ಸರ್ಕಸ್ ಮಾಡಿ ಎಲ್ಲ ಐಟಮ್ಸನ್ನ ಸೇಲ್ ಮಾಡಿಕೊಡ್ತಾ ಇದ್ದಾನಲ್ವಾ, ಅವನಿಗೆ ಇಷ್ಟು ಅಮೌಂಟನ್ನು ಪೇ ಮಾಡಬೇಕು, ನಾವು ಇಷ್ಟು ದುಡ್ಡನ್ನು ಕೊಡಬೇಕು, ಕೂಲಿ ಕೊಡಬೇಕು ಅವನಿಗೆ. ಅದನ್ನು ಅಫಿಷಿಯಲ್ ಆಗಿ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಓಕೆನಾ, ಅವನಿಗೆ ಇಷ್ಟು ಅಮೌಂಟ್ ಅಂತ ಪೇ ಮಾಡಬೇಕು, ಅದನ್ನು ಏನಂತ ಹೇಳ್ತೀವಿ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಡಿಬೆಂಚರ್ ಹೋಲ್ಡರ್ ಅಂದರೆ ನಾವು ಇವನ ಹತ್ರ ಸಾಲ ತೊಗೊಂಡಿದ್ದೀವಿ ಆಯಿತಾ. ಅವನಿಗೆ ನೀವು ನೋಡಿರ್ತೀರ ಅನ್ಸುತ್ತಲ್ವ, ಲಯಬಿಲಿಟಿ ಸೈಡಲ್ಲಿ 8% ಡಿಬೆಂಚರ್ ಆಫ್ 50,000 ಅಂತ ಇರುತ್ತಲ್ಲ, ಅಲ್ಲಿಂದ ಎತ್ಕೋಬೇಕು. ಸೊ ಫಸ್ಟ್ ಏನೋ ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ಸ್ ಅಂತ ಬರುತ್ತೆ ನಿಮಗೆ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್, ಆಮೇಲೆ ನೋಡಿ ಈ ಪಾರ್ಟ್ನ ಸ್ಕಿಪ್ ಮಾಡಬೇಡಿ, ಬೇಕಂದರೆ ಮಿಕ್ಕಿದ್ದು ಸ್ಕಿಪ್ ಮಾಡಿದ್ರು ನಿಮಗೆ ಇದು ಫಾರ್ಮೆಟ್ ಅರ್ಥ ಆಗಿಲ್ಲ ಅಂದರೆ ಕ್ಲಾಸ್ ಏನೂ ಅರ್ಥ ಆಗೋಲ್ಲ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ನಾವು ಯಾವ ಥರ ಸಾಲ ತೊಗೊಂಡಿರ್ತೀವಿ ಅವನಿಗೆ 6 ತಿಂಗಳಿಂದ ಬಡ್ಡಿ ಕಟ್ಟಿರಲ್ಲ, ಸೊ ಅದನ್ನ ಏನು ಮಾಡ್ತೀವಿ, ಡಿಬೆಂಚರ್ಸಲ್ಲಿ ತೊಗೋತೀವಿ ಆಯಿತಾ. ಆಮೇಲೆ ಡಿಬೆಂಚರ್ಸ್ ಅಂತ ಅವನು ಕೊಟ್ಟಿರ್ತಾನಲ್ವಾ, ಅದನ್ನು ಏನು ಮಾಡ್ತೀವಿ, ಇಲ್ಲಿ ತೊಗೋತೀವಿ. ಆಮೇಲೆ ಇಲ್ಲಿ ಲಿಕ್ವಿಡೇಟರ್ ರೆಮ್ಯುನರೇಷನಲ್ಲಿ ನಿಮಗೆ 2 ಥರ ದುಡ್ಡನ್ನ ಕೇಳ್ತಾನೆ ಅವನು. ಹೆಂಗಂದರೆ ಇವಾಗ ಹೇಳ್ತೀನಿ, ಇದು ಇನ್ನೊಂದು ಪಾರ್ಟ್ ಬರುತ್ತೆ, ಅದು ಹಾಕ್ಬಿಡ್ತೀನಿ. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಏನು ಗೊತ್ತಾ, ಇವಾಗ ಕ್ರೆಡಿಟ್ ಅಂದರೆ ನಾವು ಇನ್ನೊಬ್ಬರಿಗೆ ಸಾಲ ಕೊಡೋದು. ಸೆಕ್ಯೂರ್ಡ್ ಕ್ರೆಡಿಟರ್ ಅಂದರೆ ಏನಂತ ಅಂದೆ ನಾನು ನಿಮಗೆ, ಸೆಕ್ಯೂರ್ಡ್ ಅಂದರೆ ಯಾವ ಥರ ಏನೋ ಅಡ ಇಟ್ಟಿರ್ತಾರೆ, ಆ ದುಡ್ಡನ್ನು ಕೊಟ್ಬಿಟ್ಟು ಐಟಮ್ಸ್ನ ಬಿಡಿಸ್ಕೊಳ್ಳೋದು. ಪ್ರಿಫರ್ಡ್ ಕ್ರೆಡಿಟರ್ಸ್ ಅಂತ ಇವಾಗ ಇವನೇನು ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕು, ಪೇ ಮಾಡಿಲ್ಲ, ಸಂಬಳ ಕೊಡಬೇಕು, ಸಂಬಳ ಕೊಟ್ಟಿಲ್ಲ, ಇಂಥ ಚಿಲ್ಲರೆ ಖರ್ಚುಗಳಿರುತ್ತಲ್ಲ, ಅದನ್ನೆಲ್ಲ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಲ್ಲಿ ಹಾಕ್ತೀವಿ ಆಯಿತಾ. ನೆಕ್ಸ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇಲ್ಲಿ ನೋಡಿ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಏನಾದರೂ ಅಡ ಇಟ್ಕೊಂಡು ಸಾಲ ಕೊಟ್ಟಿರ್ತಾನೆ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಏನು ಅಡ ಇಡಿಸ್ಕೊಂಡಿರಲ್ಲ, ಹಾಗೆ ಸಾಲ ಕೊಟ್ಟಿರ್ತಾನೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ. ಸೊ ಆಮೇಲೆ ಕ್ವಶನಲ್ಲಿ ಏನು ಗೊತ್ತಾ, ನಿಮಗೆ ಪರ್ಟಿಕ್ಯುಲರ್ ಆಗಿ ಸೆಕ್ಯೂರ್ಡು, ಅನ್ಸೆಕ್ಯೂರ್ಡು ಮತ್ತು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕೊಟ್ಟಿರ್ತಾನೆ. ಇಲ್ಲ ಅಂದರೆ ನಿಮಗೆ ಡೈರೆಕ್ಟಾಗಿ ಕ್ರೆಡಿಟರ್ಸ್ ಅಂತ ಕೊಟ್ಬಿಟ್ಟಿರ್ತಾನೆ ಆಯಿತಾ. ಡೈರೆಕ್ಟಾಗಿ ಕ್ರೆಡಿಟರ್ಸ್ ಅಂತ ಕೊಟ್ಟಾಗ ನಾವೇನು ಮಾಡಬೇಕು, ಫೈಂಡ್ ಔಟ್ ಏನು ಮಾಡ್ತಾನೆ, ಈಗ ಕ್ರೆಡಿಟರ್ಸ್ ಅಂತ ಕೊಡ್ತಾನೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಅವನೇ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಾನೆ ಆಯಿತಾ. ಇಲ್ಲ ಅಂದರೆ ಏನಂದರೆ ಇದೆರಡು ಕೊಟ್ಟಿರ್ತಾನೆ, ಇದೆರಡು ಕೊಟ್ಟಾಗ ಇದೆರಡು ಆ್ಯಡ್ ಮಾಡಿ ಇದ್ರ ಜೊತೆಗೆ ಲೆಸ್ ಮಾಡ್ಕೋಬೇಕು. ಈಗ ಅರ್ಥ ಆಗ್ತಿದೆ ಅಲ್ವಾ. ಡೈರೆಕ್ಟಾಗಿ ಕ್ರೆಡಿಟರ್ಸ್ ಅಂತ ಕೊಟ್ಟಾಗ ನಾವು ಈ 3 ಜನ ಇದ್ದಾರೆ ನೋಡಿ, ಇಲ್ಲೊಂದು, ಸೊ ಇವ್ರು 3 ಜನದ ಮಧ್ಯೆ ಜಗಳ ಬಿಡಿಸ್ಬೇಕು ನಾವು ಆಯಿತಾ. ಅದನ್ನು ನಾವೇ ಮೈನಸ್ ಮಾಡಿಕೊಂಡು ನಾವೇ ಮಾಡ್ಕೊಳ್ಬೇಕು. ಓಕೆನಾ. ಆಮೇಲೆ ನಾವು ಇಲ್ಲಿ ದುಡ್ಡನ್ನ ಶೇರ್ ಮಾಡ್ತೀವಿ ಅಂದ್ಕೊಳ್ಳಿ. ಇಲ್ಲಿ ನನ್ನ ಹತ್ರ 1 ಲಕ್ಷ ಇದೆ ಅಂತ 10 ಲಕ್ಷ ಇದೆ ಅಂದ್ಕೊಳ್ಳಿ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 2 ಲಕ್ಷ ಕೊಟ್ಟೆ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 50,000 ಆಯಿತು. ಆಮೇಲೆ ಲಿಕ್ವಿಡೇಟರ್ ರೆಮ್ಯುನರೇಷನ್ನ ನಾವು ಸ್ಟಾರ್ಟಿಂಗಲ್ಲೇ ಕೊಡೋದಿಲ್ಲ, ಯಾಕಂದರೆ ಫಸ್ಟು ಸಾಲ ತೀರಿಸ್ಬಿಟ್ಟು ಆಮೇಲೆ ಇವನಿಗೆ ದುಡ್ಡು ಕೊಡ್ತೀವಿ. ಸ್ಟಾರ್ಟಿಂಗಲ್ಲೇ ನಾವು ದುಡ್ಡು ಕೊಡೋದಿಲ್ಲ ಆಯಿತಾ. ಯಾವಾಗಲೂ ಇದನ್ನು ವರ್ಕಿಂಗ್ ನೋಟ್ ಮಾಡಿಕೊಂಡೇ ಮಾಡಬೇಕು. ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಯಾವುದಕ್ಕೆ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಗೆ ವರ್ಕಿಂಗ್ ನೋಟ್ ಮಾಡಬೇಕು. ಆಮೇಲೆ ಡಿಬೆಂಚರ್ಸ್ ಕೊಡ್ತೀವಿ ಆಯಿತಾ. ಆಮೇಲೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸು ನಮ್ಮ ಹತ್ರ ಇಲ್ಲಿ 10 ಲಕ್ಷ ಇದೆ, 10 ಲಕ್ಷ ಇಲ್ಲಿಗೆ ಮುಗ್ದೋದು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಇವ್ರು ಮಿಕ್ಕದವ್ರಿಗೆಲ್ಲ ಕೊಡೋದೇ ಇಲ್ಲ. ಇನ್ ಕೇಸ್ ಮಿಕ್ಕದೇನೆ ಕಂಟಿನ್ಯೂ ಮಾಡ್ಕೊಂಡು ದುಡ್ಡು ಕೊಡ್ತಾ ಹೋಗೋದು. ಇವಾಗ ನೀವು 10 ಜನಕ್ಕೆ ಸಾಲ ಕೊಡಬೇಕಂತ ಅಂದ್ಕೊಳ್ಳಿ ಆಯಿತಾ. ನಿಮ್ಮ ಹತ್ರ ಅದೇ 5 ಲಕ್ಷ. ಆವಾಗ ಏನು ಮಾಡ್ತಾರೆ, ಬರೀ 5 ಜನಕ್ಕೆ 5 ಲಕ್ಷ ಕೊಟ್ಟು ಇನ್ನು 5 ಜನಕ್ಕೆ ಹೋಗಪ್ಪ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಕಳಿಸ್ಬಿಡ್ತೀರಲ್ವಾ. ಸೊ ಅದೇ ಥರ ಇವನು ಮಾಡೋದು. ಅರ್ಥ ಆಗ್ತಿದೆಯಲ್ಲ. ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಯ್ತಲ್ವಾ. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆದಮೇಲೆ
ನೆಕ್ಸ್ಟು ಇವಾಗ ಎಲ್ಲರಿಗೂ ಸಾಲ ತೀರಿಸ್ಬಿಟ್ಟಿದ್ದಾರೆ. ಏನೋ ಸೆಕ್ಯೂರ್ಡ್ಗಾಯಿತು, ಲಿಕ್ವಿಡೇಟರ್ ರೆಮ್ಯುನರೇಷನ್. ಇಲ್ಲಿ ಅನ್ಸೆಕ್ಯೂರ್ಡ್ ಆಗಿದ ತಕ್ಷಣ ಫಸ್ಟು ಲಿಕ್ವಿಡೇಟರ್ಗೆ ರೆಮ್ಯುನರೇಷನ್ ಪೇ ಮಾಡಿಬಿಡಬೇಕು. ಕ್ಲೀನಾಗಿ ತಿಳ್ಕೊಳ್ಳಿ ಆಯಿತಾ. ಯಾವಾಗಲೂ ಲಿಕ್ವಿಡೇಟರ್ ಏನು ಮಾಡ್ತಾನೆ ಅಂದರೆ ನನಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ 5% ಕೊಡಿ, 10% ಕೊಡಿ ಅಂತ ಕೇಳ್ತಾನೆ ಆಯಿತಾ. ನೆಕ್ಸ್ಟು ಇವ್ರಿಗೆಲ್ಲ ಪೇ ಮಾಡಿ ದುಡ್ಡು ಮಿಕ್ಕಿದ್ರೆ ಆಮೇಲೆ ಏನು ಮಾಡ್ತೀವಿ, ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಪೇಮೆಂಟ್ ಟು ಶೇರ್ ಹೋಲ್ಡರ್ಸ್, ಫಸ್ಟ್ ಯಾರು ಪೇ ಮಾಡ್ತಾನೆ? ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಗೆ ದುಡ್ಡನ್ನು ಕೊಡ್ತಾನೆ ಆಯಿತಾ. ಆಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಗೂ ದುಡ್ಡನ್ನು ಕೊಡ್ತಾನೆ. ಅಕಸ್ಮಾತು ಇದೆಲ್ಲ ಆಯಿತು ಅಂತ ಅಂದ್ಕೊಳ್ಳಿ, ಇದೆಲ್ಲ ಆಗಿನೂ ಎಕ್ಸ್ಟ್ರಾ ಏನಾದರೂ ದುಡ್ಡು ಮಿಕ್ಕಿದ್ರೆ ಅದನ್ನು ನಾವೇನೋ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ತಗೋತೀವಿ. ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ಬಿಟ್ಟು ಅವನೇನು XYZ ಕಂಪನಿ ಅವನು ಇದಾನಲ್ವಾ, ಅವನಿಗೆ ದುಡ್ಡನ್ನು ವಾಪಸ್ ಕೊಟ್ಬಿಡ್ತೀವಿ. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಬೇಸಿಕ್ ಇದು, ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದು ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಗೋದಿಲ್ಲ. ಇವಾಗ ಫಸ್ಟು XYZ ಕಂಪನಿಯಲ್ಲಿ ಎಷ್ಟು ದುಡ್ಡಿದೆ ಅದನ್ನೆಲ್ಲ ಇಲ್ಲಿ ತೊಗೊಂಡು ಅದನ್ನು ಈ ಮಿಕ್ಕದವ್ರಿಗೆ ಹಂಚೋದು ಫಸ್ಟು. ಆಮೇಲೆ ಇಲ್ಲಿ ನೋಡಿ, ನೀವು ಇದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ. ಫಸ್ಟು ನೀವು ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕು. ಯಾಕಂತ ಹೇಳ್ತೀನಿ ನೋಡಿ. ಇವಾಗ ನೀವೇನೋ ಒಂದು ಬಿಲ್ಡಿಂಗು 10 ಲಕ್ಷದ ಬಿಲ್ಡಿಂಗು 5 ಲಕ್ಷ ಕಡೆ ಇಟ್ಟಿರ್ತೀವಿ. 5 ಲಕ್ಷ ಕೊಟ್ಟು ಬಿಡಿಸಿದ್ರೆ ಇನ್ನು 5 ಲಕ್ಷ ನಿಮಗೆ ಪ್ರಾಫಿಟ್ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀವಿ, ನಾವು ಇಟ್ಟಿರೋ ಐಟಮ್ಸನ್ನೆಲ್ಲ ಬಿಡಿಸ್ಕೋತೀವಿ. ಆಮೇಲೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು, ಐಟಮ್ಸ್ನ ಸೇಲ್ ಮಾಡುವಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದು ಲಿಕ್ವಿಡೇಟರ್ ರೆಮ್ಯುನರೇಷನ್ನ ನೀವು ತೊಗೋಬೇಕು, ಬಟ್ ಬರ್ಕೊಳ್ಳೋ ಹಾಗಿಲ್ಲ. ಆಮೇಲೆ ವರ್ಕಿಂಗ್ ನೋಟ್ ಮಾಡಿಕೊಂಡೇ ಬರ್ಕೋಬೇಕು. ಡಿಬೆಂಚರ್ ಹೋಲ್ಡರ್ ಅಂದರೆ ಅವ್ನಿಗೆ ಏನಾದರೂ ಪೆಂಡಿಂಗ್ ಬಡ್ಡಿ ದುಡ್ಡಿದ್ದ ಅದನ್ನು ಕೊಡೋದು. ಆಮೇಲೆ ಎಷ್ಟು ಸಾಲ ಮಾಡಿದಾನೋ ಅಷ್ಟು ಅಮೌಂಟ್ ಕೊಡೋದು. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ ಅಂತ ಡೈರೆಕ್ಟಾಗಿ ಕೊಡ್ತಾನೆ, ಇಲ್ಲಾಂದರೆ ಕ್ರೆಡಿಟರ್ಸ್ ಅಂತ ಕೊಡ್ತಾನೆ, ಇಲ್ಲಾಂದರೆ ಇನ್ಕಮ್ ಟ್ಯಾಕ್ಸು, ಸ್ಯಾಲ್ರಿ ಆ ಥರ. ಅದೂ ಸಾಲ ಇದ್ದಂಗೆ ಅಲ್ವಾ ಅವನಿಗೆ. ಇವಾಗ ಒಂದು 6 ತಿಂಗಳಿಂದ ಕೆಲಸ ಮಾಡೋರಿಗೆ ದುಡ್ಡು ಕೊಟ್ಟಿಲ್ಲ, ಟ್ಯಾಕ್ಸ್ ಪೇ ಮಾಡಿಲ್ಲ, ಆಡಿಟ್ ಫೀಸ್ ಪೇ ಮಾಡಿಲ್ಲ, ಅದು ಕರೆಂಟ್ ಬಿಲ್ ಪೇ ಮಾಡಿಲ್ಲ. ಅದನ್ನೆಲ್ಲ ಎಲ್ಲಿ ತೊಗೋತೀವಿ? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಲ್ಲಿ ತೊಗೋತೀವಿ. ನೆಕ್ಸ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಅಂದರೆ ಇವನು ಯಾವುದೇ ಬಡ್ಡಿ ದುಡ್ಡು ಇಲ್ಲದೆ ಅಮೌಂಟನ್ನು ಇಸ್ಕೊಂಡಿದ್ದಾನೆ, ಅದನ್ನು ಕೊಡಬೇಕು. ಅದನ್ನು ಕೊಡೋ ಟೈಮಲ್ಲಿ ನಾವು ರೆಮ್ಯುನರೇಷನ್ನ ಕೊಡ್ತೀವಿ, ಲಿಕ್ವಿಡೇಟರ್ಸ್ಗೆ ಅಮೌಂಟನ್ನು ಪೇ ಮಾಡ್ತೀವಿ. ನೆಕ್ಸ್ಟು ಇದು ಕೊಟ್ಟು ಮತ್ತೆ ದುಡ್ಡು ಎಕ್ಸ್ಟ್ರಾ ಮಿಕ್ಕಿದೆ ಅಂತ ಅಂದ್ಕೊಳ್ಳಿ, ಆವಾಗ ಪೇಮೆಂಟ್ ಟು ಶೇರ್ ಹೋಲ್ಡರ್ಸು ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಡ್ತೀವಿ. ಅವ್ರು ಕೊಟ್ಟು ಮತ್ತೆ ದುಡ್ಡು ಉಳಿದ ನಾವು ಸರ್ಪ್ಲಸ್ ಅಂತ ಹಾಕಿ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟನ್ನು ತೋರಿಸ್ತೀವಿ ಆಯಿತಾ. ಇಲ್ಲಿ ಯಾವಾಗಲೂ ಟೋಟಲ್ ಸೇಮ್ ಆಗಿರುತ್ತೆ. ಇವಾಗ 8 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಫಸ್ಟು ನೆಕ್ಸ್ಟ್ ವೀಡಿಯೋನಲ್ಲಿ 8 ಮಾರ್ಕ್ಸ್ ಕ್ವಶನ್ನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ಸಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮ್ ID ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, DM ಮಾಡಿ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.